കൂട്ടുകാരെ, വെൽക്കം ടു FM മെഡോണ 39.25. പറയാം പാടാം കേട്ടു രസിക്കാം. ഞാൻ അജയ് ദേവിക AUC. കുറച്ച് ദിവസമായി ഇടവേളയ്ക്ക് ശേഷം ഇതാ FM മെഡോണ നിങ്ങളുടെ കാതോരത്ത്. കൂട്ടുകാരെ, ഓണം വെക്കേഷൻ എങ്ങനെയുണ്ടായിരുന്നു? ഓണവും അവധിക്കാലവുമെല്ലാം അടിപൊളിയാക്കിയില്ലേ? ടീച്ചേഴ്സ് ഡേക്ക് ടീച്ചേഴ്സിനെ വിഷ് ചെയ്തോ? ഇന്നലെ നമ്മൾ വീണ്ടും സ്കൂളിലെത്തിയല്ലേ? പരീക്ഷാ പേപ്പർ കിട്ടിത്തുടങ്ങിയില്ലേ? എങ്ങനെയുണ്ട് മാർക്ക്? എല്ലാവരും നല്ല മാർക്ക് വാങ്ങിയോ? പാരൻസ് മീറ്റിംഗ് പെട്ടെന്നുണ്ടാകും. ശാസ്ത്രമേളയ്ക്ക് തയ്യാറായോ? ശാസ്ത്രമേളകൾ പങ്കെടുക്കുന്ന എല്ലാ കൂട്ടുകാർക്കും FM വിജയാശംസകൾ. ഇനി നമുക്കൊരു കഥ കേട്ടാലോ? കഥ കന്നഡയിലാണ്. കഥ പറയുന്നത് ഏഴയിൽ ನಿನ್നുള്ള മായ. ಪುಟ್ಟ ಮಾತು ತಪ್ಪಬಾರದು. ಸರೋವರವೊಂದರಲ್ಲಿ 2 ಬಾತುಗಳು. ಒಂದು ಆಮೆ ವಾಸವಾಗಿದ್ದವು. 3 ಒಳ್ಳೆಯ ಗೆಳೆಯರಾಗಿದ್ದರು. ಒಂದು ವರ್ಷ ಮಳೆ ಚೆನ್ನಾಗಿ ಬರದೆ ಸರೋವರ ಬತ್ತುತ್ತಾ ಬಂದಿತ್ತು. ಒಂದು ದಿನ ಬಾತುಗಳು, ಈ ವರ್ಷ ಮಳೆ ಇಲ್ಲದೆ ಸರೋವರ ಬತ್ತಿ ಹೋಗುತ್ತಿದೆ, ನಾವು ಬೇರೊಂದು ಸರೋವರಕ್ಕೆ ಹೋಗೋಣ ಎಂದು ಮಾತನಾಡಿಕೊಂಡವು. ಬಾತುಗಳು ತಮ್ಮ ಯೋಜನೆಯನ್ನು ಆಮೆಗೆ ಹೇಳಿದವು. ಆಮೆಯು, ಬಾತುಗಳೇ, ನೀವೇನು ನಿಮಗಿರುವ ರೆಕ್ಕೆಗಳ ಸಹಾಯದಿಂದ ಹಾರಿ ಹೋಗುತ್ತೀರಿ, ಆದರೆ ನಾನು ಹೇಗೆ ಹೋಗುವುದು? ನನ್ನನ್ನು ಬಿಟ್ಟು ಹೋಗುವುದು ನಿಮಗೆ ಸರಿ ಕಾಣುವುದೇ ಎಂದು ಕೇಳಿತು. ಆಗ ಬಾತುಗಳು, ಆಮೆಯನ್ನು ಬಿಟ್ಟು ಹೋಗುವುದು ಗೆಳೆತನದ ಲಕ್ಷಣವಲ್ಲ ಎಂದು ಯೋಚಿಸಿ, ಇದಕ್ಕೇನಾದರೂ ಯೋಚಿಸಬೇಕು ಎಂದುಕೊಂಡವು. ಕಡೆಗೆ ಅವಕ್ಕೆ ಒಂದು ಉಪಾಯ ಹೊಳೆಯಿತು. ಅದನ್ನು ಅವು ಆಮೆಗೆ ಹೇಳಿದವು. ಆಮೆ, ನಾವು ಹೇಳಿದಂತೆ ಕೇಳಿದರೆ ನಿನ್ನನ್ನು ನಮ್ಮೊಡನೆ ಕರೆದುಕೊಂಡೋಗುತ್ತೇವೆ. ನೀನು ಮಾಡಬೇಕಾದದಿಷ್ಟೇ, ನಾವು ನಿನ್ನನ್ನು ಬೇರೆ ಸ್ಥಳಕ್ಕೆ ಒಯ್ಯುವವರೆಗೂ ಮಾತನಾಡಬಾರದು, ಅದೆಷ್ಟೇನೂ ಬಾಯಿ ಬಿಡಬಾರದು, ತಿಳಿಯಿತೇ? ಆಮೆ ಬಾತುಗಳ ಮಾತಿಗೆ ಒಪ್ಪಿಕೊಂಡಿತು. ತಾನು ಬಾಯಿ ಬಿಡುವುದಿಲ್ಲ ಎಂದು ಮಾತು ಕೊಟ್ಟಿತು. ಬಾತುಗಳು ಒಂದು ಉದ್ದವಾದ ಹಾಗೂ ದಪ್ಪವಾಗಿರುವ ಕಡ್ಡಿಯನ್ನು ತಂದವು. ಆಮೆ, ಕಡ್ಡಿಯ ಮಧ್ಯಭಾಗವನ್ನು ಕಚ್ಚಿಕೋ, ನಾವು ಕಡ್ಡಿಯನ್ನು ಕಚ್ಚಿಕೊಂಡು ಮೇಲಕ್ಕೆ ಹಾರುತ್ತೇವೆ, ನಾವು ಹೇಳುವವರೆಗೂ ಬಾಯಿ ಬಿಡಬೇಡ ಎಂದು ಆಮೆಗೆ ಹೇಳಿದವು. ಆಮೆ ಹುಗುಟ್ಟಿತು. 2 ಬಾತುಗಳು ಒಂದೊಂದು ತುದಿಯನ್ನು ಬಾಯಲ್ಲಿ ಕಚ್ಚಿಕೊಂಡು ಮೇಲಕ್ಕೆ ಹಾರಿದವು. ಆಮೆ ಕಡ್ಡಿಯ ಮಧ್ಯಭಾಗವನ್ನು ಕಚ್ಚಿ ಹಿಡಿದಿತ್ತು. ಬಾತುಗಳು ಹಳ್ಳಿಯೊಂದರ ಮಧ್ಯದಲ್ಲಿ ಹಾದು ಹೋಗುತ್ತಿರುವ ಬೇಕಾದರೆ ರಸ್ತೆಯಲ್ಲಿ ಜನ ಬಾತುಗಳು ಆಮೆಯನ್ನು ಹಾರಿಸಿಕೊಂಡು ಹೋಗುತ್ತಿದ್ದುದನ್ನು ನೋಡಿ ನಕ್ಕರು. ಮಕ್ಕಳು ಚಪ್ಪಾಳೆ ತಟ್ಟಿ ಕುಣಿಸಿದರು. ಆಮೆ ಮೇಲಿನಿಂದ ನೋಡಿತು. ಏನೋ ಆಗಿದೆ, ಅದಕ್ಕೆ ಜನ ನಗುತ್ತಿದ್ದಾರೆ. ಏಕೆ ನಗುತ್ತಿದ್ದೀರಾ ಎಂದು ತಿಳಿಯಲು ಆಮೆ ಕೊಟ್ಟ ಮಾತು ಮರೆತು ಸ್ವಲ್ಪ ಬಾಯಿ ಬಿಟ್ಟಿತು. ಆಧಾರ ತಪ್ಪಿದ್ದರಿಂದ ಅದು ದೊಪ್ಪಣೆ ಕೆಳಗೆ ಬಿದ್ದು ಸತ್ತು ಹೋಯಿತು. ಈ ಕಥೆಯನ್ನು ಬರೆದವರು ಬೇಗು ರಮೇಶ್. ಈ ಕಥೆಯ ನೀತಿ ಏನೆಂದರೆ, ಕೊಟ್ಟ ಮಾತನ್ನು ನಾವು ತಪ್ಪಬಾರದು ಎಂದಾಗಿದೆ. വെൽക്കം ബാക്ക് ടു FM മെഡോണ 39.25. പറയാം പാടാം കേട്ടു രസിക്കാം. കഥ കേട്ടല്ലോ? കഥ പറഞ്ഞ മായയ്ക്ക് ഒത്തിരി സ്നേഹം. ഇനി കേൾക്കാൻ അറിയാം ഇന്നത്തെ കറന്റ് ക്ലിക്സ്. പൂർണ്ണചന്ദ്രഗ്രഹണ വേളയിൽ ചന്ദ്രന്റെ നിറവ്യത്യാസങ്ങൾ അളക്കാൻ ഉപയോഗിക്കുന്ന സ്കെയിലിന്റെ പേര്? ഉത്തരം ഡാൻജൻ സ്കെയിൽ. ഇന്ത്യയുടെ സംയുക്ത സൈനിക മേധാവി ആരാണ്? ഉത്തരം ജനറൽ അനിൽ ചൗഹാൻ. കൂട്ടുകാരെ, കറന്റ് ക്ലിക്സ് ശ്രദ്ധിച്ച് കേട്ടല്ലോ? കേൾവിയുടെ വിസ്മയമൊരുക്കി പറയാൻ അവസരങ്ങൾ ഒരുക്കി FM മെഡോണ നിങ്ങൾക്കൊപ്പം ഉണ്ടാകും. വീണ്ടും കേൾക്കുന്നതുവരെ ദിസ് ഇസ് അജയ് ദേവിക സൈനിങ് ഓഫ്. നിങ്ങൾ കേട്ടുകൊണ്ടിരുന്നത് FM മെഡോണ 39.25. പറയാം പാടാം കേട്ടു രസിക്കാം.